ಕಾಂಗ್ರೆಸ್ 5ನೇ ಅಭ್ಯರ್ಥಿಗೆ ಗೆಲುವಿಗೆ ನಂಬರ್ ಗೇಮ್ ಅನ್ನ ಮಾಡಲಾಗ್ತಾ ಇದೆ. ಈ ಮೊದಲ 4 ಅಭ್ಯರ್ಥಿಗಳಿಗೆ ತಲಾ 30 ಓಟನ್ನ ನೀಡಬೇಕು ಅಂತ ಹೇಳಿ 5ನೇ ಅಭ್ಯರ್ಥಿಗೆ ಮೊದಲ ಪ್ರಾಶಸ್ತ್ಯದಲ್ಲಿ 20 ಮತಗಳು ಬೇಕಾಗುತ್ತೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿಗೆ ಗೆಲುವಿಗೆ ನಂಬರ್ ಗೇಮ್ ಪ್ಲಾನ್ ಮಾಡಲಾಗ್ತಾ ಇದೆ. ಮೊದಲ 4 ಅಭ್ಯರ್ಥಿಗಳಿಗೆ ತಲಾ 30 ಓಟ್, 5ನೇ ಅಭ್ಯರ್ಥಿಗೆ ಮೊದಲ ಪ್ರಾಶಸ್ತ್ಯದಲ್ಲಿ 20 ಮತಗಳು, 2ನೇ ಪ್ರಾಶಸ್ತ್ಯದಲ್ಲಿ 120 ಮತಗಳ ನಿಗದಿಪಡಿಸಿರೋ ಕಾಂಗ್ರೆಸ್ 2ನೇ ಪ್ರಾಶಸ್ತ್ಯದಲ್ಲಿ 20 ಮತಗಳಿಗೆ 1 ಮತ ಅಂತ ಪರಿಗಣನೆ. ಮೊದಲ ಪ್ರಾಶಸ್ತ್ಯದ 20 ಮತಗಳ ಜೊತೆಗೆ 2ನೇ ಪ್ರಾಶಸ್ತ್ಯದ 6 ಮತಗಳು, 5ನೇ ಅಭ್ಯರ್ಥಿಗಳಿಗೆ 26 ಮತಗಳು ಸಿಗೋದು ಬಹುತೇಕವಾಗಿ ಕನ್ಫರ್ಮ್. ಇನ್ನು ಬಾಕಿ ಉಳಿದಿರುವಂತಹ 2 ಮತಗಳಲ್ಲಿ ಒಂದು ಜಿಟಿ ದೇವೇಗೌಡರದ್ದು ಅಂತ ಪ್ರಶ್ನೆ ಹಾಕಲಾಗ್ತಾ ಇದೆ ಅಷ್ಟೇ. ಇನ್ನೊಂದು ಕ್ರಾಸ್ ವೋಟಿಂಗ್ ನಿರೀಕ್ಷೆಯಲ್ಲಿ ಕೈಪಡೆ ಇದೆ. 5ನೇ ಅಭ್ಯರ್ಥಿ ಪರ ಯಾರು ಹಾಗಿದ್ರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ 5ನೇ ಅಭ್ಯರ್ಥಿಗೆ ಮೊದಲ ಪ್ರಾಶಸ್ತ್ಯದಲ್ಲಿ 20 ಮತಗಳು, 2ನೇ ಪ್ರಾಶಸ್ತ್ಯದಲ್ಲಿ 120 ಮತಗಳು ನಿಗದಿಪಡಿಸಿರೋ ಕಾಂಗ್ರೆಸ್ 2ನೇ ಪ್ರಾಶಸ್ತ್ಯದಲ್ಲಿ 20 ಮತಗಳಿಗೆ 1 ಮತ ಅಂತ ಪರಿಗಣನೆಗೆ ತೆಗೆದುಕೊಂಡಿದೆ. ಮೊದಲ ಪ್ರಾಶಸ್ತ್ಯದ 20 ಮತಗಳ ಜೊತೆಗೆ 2ನೇ ಪ್ರಾಶಸ್ತ್ಯದ 6 ಮತಗಳು, 5ನೇ ಅಭ್ಯರ್ಥಿಗೆ 26 ಮತಗಳು ಸಿಗೋದು ಬಹುತೇಕವಾಗಿ ಕನ್ಫರ್ಮ್ ಆಗಿರೋದ್ರಿಂದ ಇನ್ನುಳಿದಂತಹ ಬಾಕಿ 2 ಮತಗಳಲ್ಲಿ ಒಂದು ಜಿಟಿ ದೇವೇಗೌಡರದ್ದ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ರಾಜಕೀಯ ವಲಯದಲ್ಲಿ ಸದ್ಯದ ಮಟ್ಟಿಗೆ. ಇನ್ನೊಂದು ಕ್ರಾಸ್ ವೋಟಿಂಗ್ ನಿರೀಕ್ಷೆಯಲ್ಲಿ ಇದೆ ಕೈಪಡೆ. ಯಾಕಂದ್ರೆ ಬೆಳಗ್ಗೆ ಜಿಟಿ ದೇವೇಗೌಡರವರು ಮಾಡಿದಂತಹ ಆ ಒಂದು ವೋಟಿಂಗ್ ಎಲ್ಲೋ ಒಂದು ಕಡೆ ಇನ್ನೊಂದು ಕ್ರಾಸಿಂಗ್ ವೋಟಿಂಗ್ ಆಗತ್ತೆ ಅನ್ನೋ ನಿರೀಕ್ಷೆ ಕೈಪಡೆಯಲ್ಲಿದೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಅಸೋಸಿಯೇಟಿವ್ ಎಡಿಟರ್ ಗೋವಿಂದ್. ಗೋವಿಂದ್, ಈಗ ಬಹಳಷ್ಟು ನಿರೀಕ್ಷೆಯಲ್ಲಿದ್ದಾರೆ ಇನ್ನೊಂದು ಕ್ರಾಸ್ ವೋಟಿಂಗ್ ಆಗತ್ತೆ ಅಂತ. ಹಾಗಿದ್ರೆ ಜಿಟಿ ದೇವೇಗೌಡರು ಕ್ರಾಸ್ ವೋಟಿಂಗ್ ಮಾಡಿದಾರಾ, ಹೇಗೆ? ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡಿ. ನಿಜ, ಇದುವರೆಗೂ ಏನು ಜಿಟಿ ದೇವೇಗೌಡರು ಅಡ್ಡ ಮತದಾನ ಮಾಡಿದಾರ ಅಥವಾ ಇಲ್ಲ ಅನ್ನೋ ಸಂಬಂಧಪಟ್ಟಂತೆ ಇನ್ನೂ ಚರ್ಚೆ ಆಗ್ತಿಲ್ಲ. ಯಾಕಂದ್ರೆ ಸಹಜವಾಗಿ ಜಿಟಿ ದೇವೇಗೌಡರು ಹೇಳ್ತಾ ಇದ್ರೆ ನನ್ನ ಆತ್ಮಸಾಕ್ಷಿಯ ಪರವಾಗಿ ನಾನು ಮತದಾನ ಮಾಡಿದ್ದೀನಿ. ಹೇಗಂದ್ರೆ ಈ ಒಂದು ವಿಚಾರದಲ್ಲಿ ಮಾಜಿ ಕೇಂದ್ರ ಸಚಿವರಂತ ಎಚ್ ಡಿ ಕುಮಾರಸ್ವಾಮಿ ಕೂಡ ಈ ಬಗ್ಗೆ ನನ್ನ ಜೊತೆ ಮಾತಾಡಿಲ್ಲ, ಜೆಡಿಎಸ್ ನಾಯಕರು ಕೂಡ ನನ್ನ ಜೊತೆ ಮಾತಾಡಿಲ್ಲ. ಆದ್ರೆ ನನ್ನ ಆತ್ಮಸಾಕ್ಷಿ ಪರವಾಗಿ ನಾನು ಏನಿದೆ ಅದನ್ನ ಆ ಪ್ರಕಾರ ನಾನು ಮತದಾನ ಮಾಡಿದ್ದೀನಿ. ಈ ಜೆಡಿಎಸ್ ನಾಯಕರ ಜೊತೆ ನಾನು ಕಾಣಿಸ್ಕೊಂಡಿಲ್ಲ. ಕಾರಣ ಏನಂತ ಹೇಳಿದ್ರೆ ಸಹಜವಾಗಿ ನನಗೆ ಜ್ವರ ಬಂದಿದೆ, ಹಾಗಾಗಿ ನಾನು ಟ್ಯಾಬ್ಲೆಟ್ ತಗೊಂಡಿದ್ದೀನಿ. ಹಾಗಾಗಿ ಅವ್ರಿಗಿಂತ ಮುಂಚೆ ಬಂದು ನಾನು ಮತದಾನ ಮಾಡಿದ್ದೀನಿ. ಎಲ್ಲ ಒಂದ್ ಕಡೆ ನನ್ನ ಆತ್ಮಸಾಕ್ಷಿ ಪರವಾಗಿ ನಾನು ವಿರುದ್ಧವಾಗಿ ನಾನೇನ್ ಮತ ಹಾಕಿಲ್ಲ. ನನ್ನ ಆತ್ಮಸಾಕ್ಷಿ ಪರವಾಗಿ ಏನಿದೆ ಆ ಒಂದು ವಿಚಾರ ನಾನು ಮಾಡಿದ್ದೀನಿ ಅಂತೇಳಿ ಜೆಡಿಎಸ್ ನ ಜಿಟಿ ದೇವೇಗೌಡರು ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಜಿಟಿ ದೇವೇಗೌಡರು ಅಡ್ಡ ಮತದಾನ ಮಾಡಿದಾರ ಅಥವಾ ಇಲ್ಲ ಅನ್ನೋ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಇನ್ನೂ ಕನ್ಫರ್ಮ್ ಆಗ್ತದೆ. ಯಾಕಂದ್ರೆ ಸಂಜೆ ಚುನಾವಣೆ ಫಲಿತಾಂಶ ಬರುತ್ತೆ ನಂತರ 6 ಗಂಟೆ ನಂತರ ಚುನಾವಣೆ ಫಲಿತಾಂಶ ಆದ ಬಳಿಕವೇ ಗೊತ್ತಾಗುತ್ತೆ ಜಿಟಿ ದೇವೇಗೌಡರು ಅಡ್ಡ ಮತದಾನ ಮಾಡಿದಾರೋ ಇಲ್ಲೋ ಅಂತ ಸಂಬಂಧಪಟ್ಟಂತೆ. ಹಾಗಾಗಿ ಸಹಜವಾಗಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಅವರ ಅತ್ಯಾಪ್ತ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಅವರು ಇದ್ದಾರೆ. ಯಥಾಗತೆ ಅವರಿಗೆ ಗೆಲ್ಲೇಬೇಕಾಗುತ್ತೆ. ಒಂದು ರೀತಿಯ ಮುಖ್ಯಮಂತ್ರಿಗಳು ಕೂಡ ಒಂದು ಪ್ರತಿಷ್ಠೆ ಆಗಿದೆ. ಹಾಗಾಗಿ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಗೆಲ್ಲೇಬೇಕು ಅಂತೇಳಿ ತಮ್ಮದೇ ಆದಂತ ರಣತಂತ್ರವನ್ನ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂತದ್ದು. ಹಾಗಾಗಿ ಮೊದಲ ಅಭ್ಯರ್ಥಿಗಳಿಗೆ ತಲಾ 3 ಗೋವಿಂದ್, ಹಾಗೆ ಜಸ್ಟ್ ಹೋಲ್ಡ್ ಆನ್, ಇನ್ನೊಂದು ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ ನೋಡ್ತೀವಿ.